ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಹುವಾಯಿ ಕಂಪನಿಯ ಮತ್ತೊಂದು ಸಬ್ ಬ್ರ್ಯಾಂಡ್ ಆಗಿರುವಂತಹ ಆನರ್ ಕಂಪನಿಯ ಮತ್ತೊಂದು ಫೋನ್ನ ಇವತ್ತು ನಾವು ಇಲ್ಲಿ ತೊಗೊಂಬಂದಿದ್ದೀವಿ. ಸೊ ಇವತ್ತು ಸ್ನೇಹಿತರೆ ಈ ಫೋನ್ನ ಇವತ್ತು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಈ ಬಾಕ್ಸಲ್ಲಿ ಏನೇನಿದೆ ಎಲ್ಲ ಕಂಟೆಂಟ್ಗಳನ್ನ ನೋಡೋಣ. ಜೊತೆಗೆ ಈ ಫೋನ್ನ ಆನರ್ ಕಂಪನಿ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಯಾವ್ಯಾವ ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಟಿದ್ದಾರೆ ಲೈಟ್ ಆಗಿ, ಅದರ ಹೈಲೈಟ್ಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ನಡೀರಿ ಸ್ನೇಹಿತರೆ, ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡ್ದೇ ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಯಾಕಂದರೆ ಈ ಫೋನ್ ನನ್ನ ಹತ್ರ ಬಂದ ಮೇಲೆ ಸ್ನೇಹಿತರೆ ಈ ಫೋನ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ವಿಡಿಯೋಗೋಸ್ಕರ ಈ ಫೋನ್ನ ಮತ್ತೊಮ್ಮೆ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ, ಈ ರೀತಿಯಲ್ಲಿ ಈ ಫೋನ್ನ ನೀವು ಅನ್ಬಾಕ್ಸ್ ಮಾಡ್ಬೋದು. ಯಾಕಂದರೆ ಈ ಬಾಕ್ಸ್ ಮೇಲೆ ಸ್ನೇಹಿತರೆ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಗಳನ್ನ ಬರ್ತಿದ್ದಾರೆ. ಮತ್ತು ಈ ಫೋನ್ ಏನಿದೆ ಸ್ನೇಹಿತರೆ ನನ್ನ ಹತ್ರ ಬಂದಿದ್ದು ಆನರ್ ಕಂಪ್ನಿಯ ಆನರ್ 10 ಲೈಟ್ ಈ ಫೋನ್ ಆಗಿರುತ್ತೆ. ಸೊ ಈ ಫೋನ್ ಸ್ನೇಹಿತರೆ ನನ್ನ ಹತ್ರ 6 GB ರ್ಯಾಮ್ ಮತ್ತು 64 GB ಸ್ಟೋರೇಜಿನ ಫೋನ್ ಆಗಿರುತ್ತೆ. ಸರಿನಾ? ಸೊ ಇದು ನಾವು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಬಾಕ್ಸಲ್ಲಿ ಇನ್ನೇನೇನು ಕೊಟ್ಟಿದ್ದಾರೆ ಅಂತೇಳಿ. ನೋಡಿ, ಈ ರೀತಿಯಲ್ಲಿ ಈ ಫೋನ್ ಬರುತ್ತೆ ಸ್ನೇಹಿತರೆ. ನಂತರ ಈಗ ಏನು ಫೋನ್ ಬಂದಿದೆ ಸ್ನೇಹಿತರೆ, ಇದು ನೋಡ್ಬೋದು, ಇದು ನಿಮಗೆ ಮಿರರ್ ಫಿನಿಶಿಂಗ್ನ ಬ್ಲ್ಯಾಕ್ ಕಲರಿನ ಫೋನ್ ಆಗಿರುತ್ತೆ. ಬ್ಯಾಕ್ ಸೈಡಲ್ಲಿ ಈ ರೀತಿಯಲ್ಲಿ ತುಂಬ ಹೊಳಿತಾ ಇದೆ ಸ್ನೇಹಿತರೆ, ತುಂಬ ಗ್ರಿಪ್ಪಾಗಿ ಕೂಡ ಇದೆ. ಅಂದರೆ ಈಗ ಸ್ಲಿಪ್ಪರಿ ಅಂತ ಏನು ಹೇಳ್ತೀವಿ, ಅಂದರೆ ಇದು ಜಾರುವ ಭಯ ಅಂತ ಏನೂ ಇಲ್ಲ. ಯಾಕಂದರೆ ನೀವು ಕೈಯಲ್ಲಿ ಹಿಡಿದ್ರೆ ಇದು ತುಂಬ ಸ್ಮೂತಾಗಿ ಗ್ರಿಪ್ಪಾಗಿ ಕೂರುತ್ತೆ. ಸೊ ಈ ಫೋನ್ನ ನಾನು ಈಗಾಗಲೇ ಆನ್ ಮಾಡಿದ್ದೀನಿ, ನೋಡ್ಬೋದು. ಇದರ ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಬರುತ್ತೆ. ಸೊ ಈ ಫೋನಿನ ಬಗ್ಗೆ ಸ್ನೇಹಿತರೆ ನಾವು ಆಮೇಲೆ ಮಾತಾಡೋಣ. ಈ ಬಾಕ್ಸಲ್ಲಿ ನೋಡೋಣ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಸೊ ನೋಡಿ, ಇದನ್ನು ಸೈಡ್ಗೆ ಇಟ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಪ್ಯಾಕ್ ಬರುತ್ತೆ ಸ್ನೇಹಿತರೆ. ಪ್ಯಾಕಲ್ಲಿ ನಿಮಗೆ ಸಾಮಾನ್ಯವಾಗಿ ಎಲ್ಲ ಫೋನ್ಗಳಲ್ಲಿ ಬರೋ ಥರ ಈ ಆನರ್ ಕಂಪನಿಯ ಈ ಫೋನಲ್ಲಿ ಸಹ, ಆನರ್ ಲೈಟಲ್ಲಿ ಸಹ ನಿಮಗೆ ಸಿಲಿಕಾನ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ಇದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಆಗಿರುತ್ತೆ ಸಿಲಿಕಾನ್ದು. ಇದನ್ನು ಕೂಡ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಗೈಡ್ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಚೈನೀಸಲ್ಲಿ ಬರ್ತಿದ್ದಾರೆ ಸ್ನೇಹಿತರೆ. ನಮ್ಗೆ ಗೊತ್ತು ಇದು ನಿಮಗೇನು ಅಷ್ಟಾಗಿ ಕೆಲಸಕ್ಕೆ ಬರಲ್ಲ ಅಂತ. ಇದನ್ನು ಕೂಡ ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಿಮಗೆ ನಾರ್ಮಲಾಗಿ ಇದು ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ಈ ಅಡಾಪ್ಟರ್ ಸಹ ಸ್ನೇಹಿತರೆ ನಿಮಗೆ 5 ವೋಲ್ಟ್ ಔಟ್ಪುಟ್ ಈ ಡಿವೈಸ್ ಕೊಡುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದು USB ಟ್ರಾವೆಲ್ ಅಡಾಪ್ಟರ್ ಆಗಿರುತ್ತೆ. ಅದು ಬಿಟ್ಟು ನಿಮಗೆ ಈ ಫೋನಲ್ಲಿ ಸ್ನೇಹಿತರೆ ನಿಮಗೆ ಬರುತ್ತೆ ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಇದು ಯಾವುದೇ ರೀತಿಯ ಟೈಪ್ ಸಿಯ ಕೇಬಲ್ ಲೈನ್ ಅಲ್ಲ, ಇದು ಮೈಕ್ರೋ USB ಇದು ಕೇಬಲ್ ಲೈನ್ ಆಗಿರುತ್ತೆ. ಸೊ ಇದು ಈ ಫೋನಿನ ಬಾಕ್ಸಲ್ಲಿ ಬರುವಂತಹ ಕೆಲವು ನೋಡ್ಬೋದು ಕಂಟೆಂಟ್ಗಳಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಸ್ನೇಹಿತರೆ ಈ ಫೋನಲ್ಲಿ ಜೊತೆಗೆ ಇಲ್ಲಿ ನೋಡ್ಬೋದು, ಇದು ಸಹ ನಿಮಗೆ ಬರುತ್ತೆ. ಇಲ್ಲಿ ನಿಮಗೆ ಸಿಮ್ ರಿಜೆಕ್ಟಿಂಗ್ ಟೂಲ್ಸ್ ಸಿಗುತ್ತೆ ಸ್ನೇಹಿತರೆ ಈ ಫೋನಲ್ಲಿ. ಸೊ ಇದನ್ನು ನೀವು ಸಿಮ್ಮಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು, ಯಾವ ರೀತಿಯಲ್ಲಿ ಇದನ್ನು ರಿಜೆಕ್ಟ್ ಮಾಡಿ ಸಿಮ್ ಕಾರ್ಡ್ ಮತ್ತು ಮೆಮೊರಿ ಸ್ಲಾಟ್ನ ಹಾಕ್ಬೋದು. ಸೊ ಹಾಗಾದರೆ ಈ ಫೋನ್ನ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಮೊದಲಾಗಿ ಈ ಫೋನ್ ಸ್ನೇಹಿತರೆ ಆನರ್ ಕಂಪನಿಯ ಆನರ್ 10 ಲೈಟ್ ಈ ಫೋನ್ ಆಗಿರುತ್ತೆ. ಸೊ ಈ ಫೋನಿನ ಬಗ್ಗೆ ಕೆಲವು ಪ್ರಮುಖವಾದಂಥ ಮಾಹಿತಿಗಳು ಹೇಳಬೇಕಂದ್ರೆ ಸ್ನೇಹಿತರೆ, ಈ ಫೋನ್ ಏನು ಕೊಟ್ಟಿದ್ದಾರೆ ಕಂಪ್ಲೀಟಾಗಿ, ಇದು ನಿಮಗೆ 6.21 ಇಂಚಿನ ನಿಮಗೆ IPS LCD ಡಿಸ್ಪ್ಲೇಯ ಫೋನ್ ಆಗಿರುತ್ತೆ. ಸೊ ಇದು ನಿಮಗೆ 1080x2340 ಪಿಕ್ಸೆಲ್ ರೆಸೊಲ್ಯೂಷನ್ ಜೊತೆಗೆ ಈ ಫೋನ್ ಬರುತ್ತೆ. ಅಂದರೆ ಕಂಪ್ಲೀಟಾಗಿ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಡಿವೈಸ್ ನಿಮಗೆ ಬರುತ್ತೆ. ಸೊ ಅದು ಬಿಟ್ಟು ಇದರ ಕೆಲವು ಇದರ ಹಾರ್ಡ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಈ ಫೋನ್ ಸ್ನೇಹಿತರೆ ಆನರ್ ಕಂಪನಿಯ ಮೊದಲ ಫೋನ್ ಆಗಿರುತ್ತೆ, ಯಾವುದರಲ್ಲಿ ಇದು ನಿಮಗೆ ಬಿಲ್ಟ್ ಆಗಿ ಈ ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 9.0 ಪೈ ಈ ಪ್ರೊಸೆಸರ್ ಏನಿದೆ ಇದು ಇದರಲ್ಲಿ ನಿಮಗೆ ಬಿಲ್ಡ್ ಆಗಿ ಬರುತ್ತೆ. ಸೊ ಅದು ಬಿಟ್ಟು ಇದು ನಿಮಗೆ ಸ್ನೇಹಿತರೆ ಹೈ ಸಿಲಿಕಾನ್ ಕೆರನ್ 710ನಲ್ಲಿ ಈ ಪ್ರೊಸೆಸರ್ ಈ ಫೋನ್ ರನ್ ಆಗುತ್ತೆ. ಸೊ ಅದು ಬಿಟ್ಟು ನಿಮಗೆ ಆಕ್ಟಾಕೋರ್ ಪ್ರೊಸೆಸ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 2.2 GHz ಜೊತೆಗೆ ಬರುತ್ತೆ. ಸೊ ಇದು ಈ ಫೋನಿನ ಹಾರ್ಡ್ವೇರ್ ಮಾಹಿತಿ ಆಗಿರುತ್ತೆ. ಸೊ ಇದು ಬಿಟ್ಟು ಈ ಫೋನಿನ ಸ್ನೇಹಿತರೆ ಕೆಲವು ಸಿಮ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಡ್ವೆಲ್ ಸಿಮ್ಗಳನ್ನ ಇಲ್ಲಿ ನೀವು ಬಳಸ್ಕೊಬೋದು. ಅಂದರೆ 2 ಸಿಮ್ಗಳನ್ನ ಮತ್ತು ಒಂದು ಮೆಮೊರಿ ಕಾರ್ಡ್ಗಳನ್ನ ಈ ಫೋನಲ್ಲಿ ನೀವು ಬಳಸ್ಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಫೋನನ್ನ ನಿಮ್ಮ ಬಲಭಾಗದಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು, ನಿಮಗೆ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ವಾಲ್ಯೂಮ್ ರಾಕರ್ಸ್ ಕೊಟ್ಟಿದ್ದಾರೆ. ಮೇಲ್ ಸೈಡಲ್ಲಿ ನೋಡೋದು ಸ್ನೇಹಿತರೆ ಇಲ್ಲಿ ನಿಮಗೆ ಸಿಮ್ ಟ್ರೈ ಕೊಡ್ತಾ ಇರ್ತಾರೆ ಮತ್ತು ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ನಿಮಗೆ ಏರ್ ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಈ ಫೋನಿನ ಮೇಲ್ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಈ ಫೋನಲ್ಲಿ ಸೈಡಲ್ಲಿ ಬರುವಂಥ ವಿಶೇಷ ಆಗಿರುತ್ತೆ. ಈ ಸೈಡಲ್ಲಿ ಕೂಡ ಯಾವುದೇ ರೀತಿಯ ಒಂದಿಲ್ಲ. ಅಂದರೆ ಸ್ನೇಹಿತರೆ ಒಟ್ಟಾರೆ ಹೇಳಬೇಕಂದ್ರೆ ಈ ಫೋನ್ ಸ್ನೇಹಿತರೆ ನಿಜಕ್ಕೂ ಆನರ್ ಕಡೆಯ ಅತ್ಯುತ್ತಮವಾದಂಥ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟಾಗಿ ನಿಮಗೆ ಕರ್ವನ್ನು ಹೊಂದ್ಕೊಂಡಿದೆ. ಇಲ್ಲಿ ನೋಡ್ಬೋದು, ಇದರ ಸುತ್ತಲೂ ಸಹ ಸ್ನೇಹಿತರೆ ಕಂಪ್ಲೀಟ್ ಆದ ಇದು ಡಿಸೈನ್ನ ಈ ಫೋನಲ್ಲಿ ಹೊಂದ್ಕೊಂಡಿದೆ. ಸೊ ಕೆಳಗಡೆ ಭಾಗದಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಜೊತೆಗೆ
ಜೊತೆಗೆ ಇಲ್ಲಿ ನಿಮಗೆ ಮೈಕ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಸಹ ಚಾರ್ಜಿಂಗ್ಗೋಸ್ಕರ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ಪೀಕರ್ಗಳು ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ಬ್ಯಾಕ್ ಸೈಡಿಗೆ ಬರೋಣ. ಬ್ಯಾಕ್ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರುವಂಗೆ ನಿಮಗೆ AI ಕ್ಯಾಮ್ರಾ ಈ ಒಂದು ಫೋನಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಡ್ಯುವೆಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಈ ಒಂದು ಫೋನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಫೋನಲ್ಲಿ ಬರುವಂತಹ ಕೆಲವು ಮೇನ್ ಮಾಹಿತಿ ಆಗಿರುತ್ತೆ. ಈಗ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಸ್ನೇಹಿತರೆ, ಕ್ಯಾಮ್ರಾದಲ್ಲಿ ಯಾವ ರೀತಿ ಅಂತ. ಸೊ ಮೇನ್ ಕ್ಯಾಮ್ರಾ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು 13 ಮೆಗಾಪಿಕ್ಸೆಲ್ ಈ ಒಂದು ಕ್ಯಾಮ್ರಾ ಸೆನ್ಸರ್ ಬರುತ್ತೆ. ಇದು ನಿಮಗೆ f1.8 ಅಪೇಚರ್ ಜೊತೆಗೆ ಬರುತ್ತೆ. ಮತ್ತೊಂದು ಇದು ನಿಮಗೆ ಡೆಪ್ತ್ ಸೆನ್ಸರ್ ಕ್ಯಾಮ್ರಾ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಕಂಪ್ಲೀಟಾಗಿ ಇದು LED ಫ್ಲ್ಯಾಶ್ ಲೈಟ್ ಜೊತೆಗೆ ಸಹ ಈ ಒಂದು ಫೋನ್ ಬರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು ವಿಡಿಯೋ ರೆಕಾರ್ಡಿಂಗ್ ಸಹ ನೀವು 30 ಮತ್ತು ಅಥವಾ 60 FPS ಅಲ್ಲಿ ನೀವು ಈ ಒಂದು ಫೋನ್ನಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ. ಸೊ ಫ್ರಂಟ್ ಸೈಡಿಗೆ ಬರೋಣ. ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರುವಂತೆ ನೀವು ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ವಾಟರ್ ಡ್ರಾಪ್ ನಾಚ್ ಕೂಡ ಈ ಒಂದು ಕಂಪ್ನಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇದರಲ್ಲಿ ಇಲ್ಲಿ ನಿಮಗೆ ಮೈಕ್ ಕೂಡ ಈ ಒಂದು ಸ್ಪೀಕರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ವಾಟರ್ ಡ್ರಾಪ್ ನಾಚ್ ಕೂಡ ಈ ಒಂದು ಫೋನಲ್ಲಿದೆ. ಸೊ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಈ ಒಂದು ಫೋನಲ್ಲಿ ಹಾನರ್ ಕಂಪನಿ ಸ್ನೇಹಿತರೆ 24 ಮೆಗಾಪಿಕ್ಸೆಲ್ನ ಒಂದು ರೆಸಲ್ಯೂಷನ್ನ ಒಂದು ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದೆ. ಇದು ನಿಮಗೆ 2.0 ಅಪೇಚರ್ ಜೊತೆಗೆ ಈ ಒಂದು ಫೋನ್ ನಿಮಗೆ ಬರುತ್ತೆ. ಸೊ ಇದು ಈ ಒಂದು ಫೋನಿನ ಸ್ನೇಹಿತರೆ ಕಂಪ್ಲೀಟ್ ಆದ ಒಂದು ಅನ್ಬಾಕ್ಸಿಂಗ್ ಮಾಹಿತಿ ಆಗಿರುತ್ತೆ. ಈ ಫೋನಿನ ಬಗ್ಗೆ ಸ್ನೇಹಿತರೆ ಇನ್ನೂ ಹೆಚ್ಚಾಗಿ ಮಾಹಿತಿನ ನಾನು ಕೊಡ್ತೀನಿ. ಈ ಒಂದು ಫೋನ್ನ ನಾನು ರಿವ್ಯೂ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ರಿವ್ಯೂ ವಿಡಿಯೋಲ್ಲಿ ಕೊಡ್ತೀನಿ. ಇಲ್ಲಾಂದರೆ ನೀವು ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ಬೋದು, ಅಥವಾ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಈ ಒಂದು ವಿಡಿಯೋಗೋಸ್ಕರ ನೀವು ಫಾಲೋ ಮಾಡ್ತಾ ಇರ್ಬೋದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗೋಸ್ಕರ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ಧನ್ಯವಾದ.